ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಾಕಿ ಇರುವಂತಹ ಗೃಹಲಕ್ಷ್ಮಿ ಹಣ ಯಾವಾಗ ಜಮೆ ಆಗುತ್ತೆ, ಹಾಗೆ ಗೃಹಲಕ್ಷ್ಮಿ ಮರು ಅರ್ಜಿ ಸಲ್ಲಿಕೆ ಬಗ್ಗೆ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದೆ, ಇದು ಯಾವ ಕಂತಿನ ಹಣ ಏನು ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ನೆಲ್ಲ ಕೇಳಿದ್ದೀರಾ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಈ ವಿಷಯದ ಬಗ್ಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಗೃಹಲಕ್ಷ್ಮಿ ಬಾಕಿ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಜಮೆ ಬಗ್ಗೆ ನಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಸತೀಶ್ ಪಿ ನಾಯಕ್ ಅವರು ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸಭೆ ಕೂಡ ನಡೆಸಿದ್ದಾರೆ. ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆ ಏನೆಲ್ಲ ಬಾಕಿ ಕಂತಿನ ಹಣ ಇದೆ ಅದೆಲ್ಲ ಆದಷ್ಟು ಬೇಗ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೇಳೋಕ್ಕಾಗಲ್ಲ, ಯಾವಾಗಿಂದ ಬೇಕಾದ್ರೂ ಜಮೆ ಮಾಡ್ಬೋದು. ಇದೇ ಡೇಟ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ಅತಿ ಶೀಘ್ರದಲ್ಲೇ ಪೆಂಡಿಂಗ್ ಹಣ ಎಲ್ಲ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇವಾಗ ಡೌಟ್ ಇದೆ, ಕೆಲವೊಬ್ಬರಿಗೆ ಹಣ ಜಮೆ ಆಗ್ತಾ ಇದೆ, ಕೆಲವೊಬ್ರು ಇದನ್ನು 31ನೇ ಕಂತಿನ ಹಣ ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಇದುವರೆಗೂ ಕೂಡ 30 ಕಂತಿನ ಹಣದವರೆಗೂ ಬಂದಿರೋದು. ಯಾರಿಗೆಲ್ಲ 29ನೇ ಕಂತಿನ ಹಣ, 30ನೇ ಕಂತಿನ ಹಣ ಕೆಲವೊಬ್ಬರಿಗೆ ಪೆಂಡಿಂಗ್ ಇತ್ತು. ಯಾಕಂದರೆ 30ನೇ ಕಂತಿನ ಹಣ ಜಮೆ ಆದಾಗ ಸ್ಟಾರ್ಟಿಂಗಲ್ಲಿ ಕೆಲವರಿಗೆ ಬಂದ್ಬಿಡ್ತು. ಆಮೇಲೆ ತುಂಬ ಜನಕ್ಕೆ ಎಲೆಕ್ಷನ್ಸ್ ಬಂತು, ರಿಸಲ್ಟ್ಸ್ ಬಂತು, ಆಮೇಲೆ ಟೆಕ್ನಿಕಲ್ ಇಶ್ಯೂಸ್ ಆಯಿತು, ಆಮೇಲೆ CM ಬದಲಾವಣೆ ಆಯಿತು. ಸೊ ಇದೆಲ್ಲ ಆಗಿದ್ದರಿಂದ ತುಂಬ ಜನಕ್ಕೆ ಬಾಕಿ ಉಳ್ಕೊಂಡಿತ್ತು. 29ನೇ ಕಂತಿನ ಹಣ ಆಗಿರ್ಬೋದು ಅಥವಾ 30ನೇ ಕಂತಿನ ಹಣ ಆಗಿರ್ಬೋದು. ಇವಾಗ ಅದೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಬಂದಿರೋದು. ಯಾಕಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. DBT ಕರ್ನಾಟಕ ಆ್ಯಪಲ್ಲೂ ಕೂಡ 31ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಬಂದಿದೆ. ಪುಷ್ ಟು DBT ಅಂತ ಕೂಡ ಸ್ಟೇಟಸ್ ಬಂದಿದೆ. ಸೊ ಹಾಗಾಗಿ ತುಂಬ ಜನಕ್ಕೆ 31ನೇ ಕಂತಿನ ಹಣನೇ ಬರ್ತಾ ಇರೋದು ಅಂತ ಕನ್ಫ್ಯೂಸ್ ಆಗಿದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಇದು ಕೇವಲ 30ನೇ ಕಂತಿನ ಹಣ ಪೆಂಡಿಂಗ್ ಇರೋರಿಗೆ ಮಾತ್ರ ಬಂದಿರೋದು. ಇನ್ನು ಪೆಂಡಿಂಗ್ ಹಣ ಮಿಕ್ಕಿದ ಪೆಂಡಿಂಗ್ ಹಣ ಅತಿ ಶೀಘ್ರದಲ್ಲೇ ಹಾಕ್ತೀವಿ ಅಂದ್ಬಿಟ್ಟು ಸತೀಶ್ ಪಿ ನಾಯಕ್ ಅವರು ಮೊನ್ನೆ ಸಭೆ ನಡೆದ ಮೇಲೆ ಇದನ್ನು ಮೀಡಿಯಾ ಮುಂದೆ ಹೇಳಿದ್ದಾರೆ. ಐ ಹೋಪ್ ಆದಷ್ಟು ಬೇಗ ಜಮೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಮರು ಅರ್ಜಿ ಸಲ್ಲಿಕೆ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ. ಗೃಹಲಕ್ಷ್ಮಿ ಮರು ಅರ್ಜಿ ಸಲ್ಲಿಕೆ ಕಡ್ಡಾಯ ಅಂತ CM ಬದಲಾವಣೆ ಆಗಿದ ನಂತರ DK ಶಿವಕುಮಾರ್ ಅವರು ಫಸ್ಟು ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಸಲ್ಲಿಕೆ ಕಡ್ಡಾಯ ಅಂತ ಹೇಳಿದ್ರು. ಬಯೋಮೆಟ್ರಿಕ್ಕು ಅಥವಾ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರು. ಮತ್ತೆ ಇಲ್ಲ, ಮರು ಅರ್ಜಿ ಸಲ್ಲಿಸೋದು ಬೇಡ, ಈಗ ಸಲ್ಲಿಸಿರೋ ಅರ್ಜಿನ ಪರಿಶೀಲನೆ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ. ಒಟ್ಟು ಪರಿಶೀಲನೆ ಮಾಡೋದು ಕನ್ಫರ್ಮ್ ಅಂತ. ಯಾಕಂದರೆ ತುಂಬ ಜನ ಮೃತಪಟ್ಟಿದ್ದಾರೆ, IT ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ. ಸೊ ಅನರ್ಹರು ಕೂಡ ಈ ಯೋಜನೆಗಳ ಲಾಭ ಪಡ್ಕೊಳ್ತಿದ್ದಾರೆ. ಕರ್ನಾಟಕದವರೇ ಆಗಿರಲ್ಲ ಅಂದರೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಅರ್ಜಿ ಸಲ್ಲಿಸಿ ಹಣ ತಗೊಳ್ತಿದ್ದಾರೆ. ಸೊ ಈ ಥರ ಎಲ್ಲ ಸರ್ಕಾರಕ್ಕೆ ಕೂಡ ಡೌಟ್ ಬಂದಿದ್ದರಿಂದ ಮರು ಅರ್ಜಿ ಸಲ್ಲಿಕೆ ಅಥವಾ ಏನು ಪರಿಷ್ಕರಣೆ ಕಡ್ಡಾಯ ಅಂತ ಹೇಳಿದರು. ಬಟ್ ಆಮೇಲೆ ಈಗೇನು ಸಚಿವ ಸಂಪುಟ ಆದಮೇಲೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಐ ಹೋಪ್ ಆದಷ್ಟು ಬೇಗ ಈ ಮರು ಅರ್ಜಿ ಸಲ್ಲಿಕೆ ಮುಗಿದ್ಬಿಟ್ರೆ ಪೆಂಡಿಂಗ್ ಹಣಗಳು ಕೂಡ ಫಾಸ್ಟಾಗಿ ಬರುತ್ತೆ. ಯಾಕಂದರೆ ಇದು ಪರಿಷ್ಕರಣೆ ಮುಗಿಯೋವರೆಗೂ ಅವ್ರು ಹಾಕೋದಿಲ್ಲ. ಸೊ ಹಾಗಾಗಿ ಹಣ ಬರೋದು ಕೂಡ ಲೇಟ್ ಆಗುತ್ತೆ. ಈಗ ಆಲ್ರೆಡಿ ತುಂಬ ತಿಂಗಳದ್ದು ಪೆಂಡಿಂಗ್ ಇದೆ, 2-3 ತಿಂಗಳದ್ದು. ಇನ್ನೂ ಇವ್ರು ಬಿಟ್ಕೊತ ಹೋದರೆ ಇನ್ನೂ ಕೂಡ ಲೇಟ್ ಆಗುತ್ತೆ. ಐ ಹೋಪ್ ಆದಷ್ಟು ಬೇಗ ಜಮೆ ಆದರೆ ಚೆನ್ನಾಗಿರುತ್ತೆ. ಇವಾಗ ನಾನು ಆಗಲೇ ಹೇಳಿದಂಗೆ ಪೆಂಡಿಂಗ್ ಹಣ ಬೇಗ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಸತೀಶ್ ಪಿ ನಾಯಕ್ ಅವರು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಹೋಪ್ಫುಲಿ ಬೇಗ ಆದರೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ. ಅವರು ಡೇಟ್ ಏನು ಮೆನ್ಷನ್ ಮಾಡಿಲ್ಲ, ಇವತ್ತಿಂದನೇ ಬರುತ್ತೆ, ನಾಳೆಯಿಂದನೇ ಬರುತ್ತೆ ಅಂತ, ಅತಿ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ. ಸೊ ರಿಯಲಿ ಹೋಪ್ ಇನ್ನೊಂದು 2-3 ದಿನದಲ್ಲಿ ಬರುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸುಮ್ಮನೆ ಹೇಳಿದ್ದಾರೆ ಅಥವಾ ನಿಜವಾಗ್ಲೂ ಹಣ ಜಮೆ ಮಾಡ್ತಾರಾ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಇನ್ನು ಟೋಟಲ್ ಆಗಿ 3 ತಿಂಗಳದ್ದು ಪೆಂಡಿಂಗ್ ಇದೆ. ಏಪ್ರಿಲ್, ಮೇ, ಜೂನ್ ತಿಂಗಳದ್ದು. 31ನೇ ಕಂತಿನ ಹಣ ಅಂದರೆ ಏಪ್ರಿಲ್ದು, 32ನೇ ಕಂತಿನ ಹಣ ಅಂದರೆ ಮೇದು, 33 ಅಂದರೆ ಜೂನ್. ಯಾಕಂದರೆ ಈಗ ಜುಲೈ ಬಂದಿದೆ ಅಲ್ಲ, ಜುಲೈಯಲ್ಲಿ ಜೂನ್ ತಿಂಗಳದ್ದು ಹಾಕಬೇಕಿತ್ತು. ಈಗ 3 ತಿಂಗಳದ್ದು ಪೆಂಡಿಂಗ್ ಇದೆ. 6,000 ರೂಪಾಯಿ ಬಾಕಿ ಇದೆ. ಇನ್ನು ಕಳೆದ ವರ್ಷದ 2 ತಿಂಗಳದ್ದು ಬಾಕಿ ಇದೆ. ಅದ್ರ ಬಗ್ಗೆ ಈಗ ಈ ವರ್ಷದ್ದೇ ಕೊಟ್ಟರೆ ಸಾಕಾಗಿದೆ. ಇನ್ನು ಪೆಂಡಿಂಗ್ ಹಣದ್ರ ಬಗ್ಗೆ ಯಾರ್ದು ಯಾವ ಸುದ್ದಿನೂ ಇಲ್ಲ.
ಅದು ಕೊಡ್ತಾರೋ ಇಲ್ಲೋ ಅಟ್ಲೀಸ್ಟ್ ಈ 3 ತಿಂಗಳದಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ನೀವು ಕಮೆಂಟ್ ಮಾಡಿ, ನಿಮಗೆ 30ನೇ ಕಂತಿನ ಹಣದವರೆಗೂ ಎಲ್ಲ ಕಂತಿನ ಹಣ ಬಂದಿದೆಯಾ ಅಥವಾ ಇನ್ನೂ ಜಮೆ ಆಗಿಲ್ವಾ ಅಂತ ಕಮೆಂಟ್ ಮಾಡಿ. ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲ ಜಮೆ ಮಾಡ್ತಾ ಇದ್ದಾರೆ. ಸೊ ಅಕಸ್ಮಾತ್ ಜಮೆ ಆಗಿಲ್ಲ ಅಂದರೆ ನೀವು ಟೆನ್ಷನ್ ಮಾಡ್ಕೊಂಡು ಆಗತ್ತೆ ಇಲ್ಲ, ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗೂ ಕೂಡ 29 ಹಾಗೆ 30 ಪೆಂಡಿಂಗ್ ಇತ್ತು ಅಂದರೆ ಖಂಡಿತವಾಗ್ಲೂ ಬರುತ್ತೆ. ಇನ್ನು ಗೃಹಜ್ಯೋತಿ ಯೋಜನೆದು ಕೂಡ ಪರಿಷ್ಕರಣೆ ಆಗ್ತಾ ಇದೆ. ಅರ್ಜಿನ ಹೇಗೆ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನಿಮಗೆ ಗೊತ್ತಿಲ್ಲ ಹೇಗೆ ಫಿಲ್ ಮಾಡಬೇಕು ಏನು ಅಂತಂದ ಗೊತ್ತಾಗಬೇಕಂದ್ರೆ ನನ್ನ ಹಿಂದಿನ ವೀಡಿಯೋಸ್ನ ಚೆಕ್ ಮಾಡಿದ್ರೆ ಅದರಲ್ಲಿ ಡೀಟೇಲಾಗಿ ಎಲ್ಲೆಲ್ಲಿ ಏನೇನು ಅರ್ಜಿ ಫಿಲ್ ಮಾಡಬೇಕು ಅಂತ ತಿಳಿಸಿದ್ದೀನಿ. ನಿಮಗೆ ಯಾವ ಡಾಕ್ಯುಮೆಂಟ್ನೂ ಕೂಡ ಕೇಳೋದಿಲ್ಲ, ಅಂದರೆ ಯಾವುದೇ ರೀತಿ ಜೆರಾಕ್ಸ್ ಕಾಪಿ ಕೊಡಬೇಕು ಅಂತೇನಿಲ್ಲ. ನಿಮಗೆ ಅಪ್ಲಿಕೇಶನ್ ಏನು ಕೊಟ್ಟಿರ್ತಾರೆ ನೀವು ಅದರಲ್ಲಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ ನಿಮ್ಮ ಫೋಟೋನ ಸ್ಟಿಕ್ ಮಾಡಿ ಕೊಟ್ಟರೆ ಸಾಕು. ಬೇರೆ ಇನ್ನೆಲ್ಲದು ಇನ್ಫಾರ್ಮೇಷನ್ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ನೀವೇನಾರ ಟ್ಯಾಕ್ಸ್ ಪೇಯರ್ಸ್ ಇದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಜಸ್ಟ್ ಕೊಟ್ಟರೆ ಅದನ್ನು ಅವ್ರ ಮೊಬೈಲ್ ಆ್ಯಪಲ್ಲಿ ಏನು ಅರ್ಜಿ ಸಲ್ಲಿಸೋಕ್ಕೆ ಆ್ಯಪ್ನ ಯೂಸ್ ಮಾಡ್ತಾರೆ ಆ ಆ್ಯಪಲ್ಲಿ ಎಲ್ಲ ಸ್ಕ್ಯಾನ್ ಮಾಡ್ಕೊಳ್ತಾರೆ ಅಷ್ಟೇ. ನೀವು ಯಾವುದೇ ರೀತಿ ಜೆರಾಕ್ಸ್ ಕಾಪಿ ಕೊಡಬೇಕು ಅಂತ ಏನೂ ಇಲ್ಲ. ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ನ ಫಿಲ್ ಮಾಡಿ ಅಪ್ಲಿಕೇಶನಲ್ಲಿ ಫೋಟೋ ಸ್ಟಿಕ್ ಮಾಡಿಕೊಟ್ರೆ ಮಿಕ್ಕಿದೆಲ್ಲ ಸ್ಕ್ಯಾನ್ ಮಾಡ್ಕೊಳ್ತಾರೆ. ಇನ್ನು SIRದು ಕೂಡ ಅಷ್ಟೇ. SIRದು ಕೂಡ ನಿಮಗೆ ಡಾಕ್ಯುಮೆಂಟ್ನೆಲ್ಲ ಏನೂ ಕೇಳೋದಿಲ್ಲ, ಜಸ್ಟ್ ಅದರಲ್ಲೂ ಕೂಡ ಫೋಟೋ ಸ್ಟಿಕ್ ಮಾಡಿ ಕೊಟ್ಟರೆ ಸಾಕು. ನಿಮಗೆ ಮತ್ತೆ ಬೇರೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ನಿಮ್ಮದು ಗೃಹಜ್ಯೋತಿ ಯೋಜನೆದು ನಾನು ಫಾರ್ಮ್ ಕೂಡ ಹೇಗೆ ಫಿಲ್ ಮಾಡೋದು ಅಂತ ನಾನು ಆಗಲೇ ಹೇಳ್ದಂಗೆ ವೀಡಿಯೋಸ್ನ ಮಾಡಿದ್ದೀನಿ. ನೀವು ಹಿಂದಿನ ವೀಡಿಯೋಸ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. SIRದು ಕೂಡ ನಿಮಗೆ ಏನಾದರೂ ಅಪ್ಲಿಕೇಶನ್ ಫಿಲ್ ಮಾಡೋದ್ರಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ಆನ್ಸರ್ನ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೆಚ್ಚು ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಫ್ಯಾಮಿಲಿಗಾಗಿರ್ಬೋದು ರೀಚ್ ಮಾಡಿಸಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ, ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ವೀಡಿಯೋಸ್ನ ನಿಮಗೆ ಮಾಡ್ತಾನೆ ಇರ್ತೀನಿ. ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಖಂಡಿತವಾಗ್ಲೂ ಕೊಡ್ತಿರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.